ನಮಸ್ಕಾರ. ಜನಜಾಗರಣ ಟ್ರಸ್ಟ್ ವತಿಯಿಂದ ಶಿಕ್ಷಕಿಯರಿಗೆ ಹಾಗೂ ಸಂಯೋಜಕರಿಗೆ ಅಭ್ಯಾಸ ವರ್ಗ ನಡೀತಾ ಇದೆ. ಈ ಒಂದು ಅಭ್ಯಾಸ ವರ್ಗಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ನನ್ನ ಹೆಸರು ಮಮತಾ ವಿಶ್ಕಂಠೇಗೌಡ ಅಂತ. ನಾನು ಕಳೆದ 3.5 ವರ್ಷಗಳಿಂದ ಮೈಸೂರಿನ ಶ್ರೀ ಜನಜಾಗರಣ ಟ್ರಸ್ಟ್ ಅವರು ನಡೆಸ್ತಾ ಇರುವಂತಹ ಕಲಿಕಾ ಕೇಂದ್ರದಲ್ಲಿ ಸಂಯೋಜಕಿಯಾಗಿ ಕರ್ತವ್ಯವನ್ನು ಮಾಡ್ತಾಯಿದ್ದೀನಿ. ನನ್ನಲ್ಲಿ 9 ಜನ ಶಿಕ್ಷಕಿಯರು ಸುಮಾರು 7 ಗ್ರಾಮಗಳಲ್ಲಿ ಈ ಕಲಿಕಾ ಕೇಂದ್ರವನ್ನು ನಡೆಸ್ತಾ ಇದ್ದಾರೆ. ಸುಮಾರು 130ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಕಲಿಕಾ ಕೇಂದ್ರದಲ್ಲಿ ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಕಲಿಕಾ ಕೇಂದ್ರ ಪ್ರಾರಂಭ ಆಗೋದಕ್ಕೂ ಮೊದಲು ನನ್ನ ಒಂದು ಅನಿಸಿಕೆ ಏನಪ್ಪ ಅಂತಂದರೆ, ಜನ ಈ ಆಂಗ್ಲ ಶಿಕ್ಷಣದ ಮೊರೆ ಹೋಗ್ಬಿಟ್ಟು ನಮ್ಮ ಸಂಸ್ಕೃತಿಯನ್ನೇ ಮರ್ತು ಹೋಗ್ಬಿಟ್ಟಿದ್ರು. ನಮ್ಮ ಹಿರಿಯರಲ್ಲಿದ್ದಂತಹ ಸಾಮಾನ್ಯ ನೈತಿಕತೆಯೂ ಸಹ ನಮ್ಮ ಈಗಿನ ಮಕ್ಕಳಲ್ಲಿ ಇರಲಿಲ್ಲ. ದೊಡ್ಡವ್ರು ಬಂದಾಗ ನಿಂತ್ಕೋಬೇಕು, ಅವ್ರಿಗೆ ಹಿರಿಯರಿಗೆ ನಮಸ್ಕಾರ ಮಾಡಬೇಕು, ಯಾವುದೂ ಇರಲಿಲ್ಲ. ಅಷ್ಟು ನಮ್ಮ ನೈತಿಕತೆಯನ್ನು ಕಳ್ಕೊಂಡಿದ್ರು ಮಕ್ಕಳು. ಹಾಗಾಗಿ ಯಾವಾಗ ನಮ್ಮ ಜನಜಾಗರಣ ಟ್ರಸ್ಟ್ ಕಡೆಯಿಂದ ಕಲಿಕಾ ಕೇಂದ್ರ ಪ್ರಾರಂಭ ಆಯಿತು, ಮೊದಲು ಅವರು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದು ಯಾವುದಕ್ಕೆ ಅಂತಂದರೆ, ಮಕ್ಕಳಲ್ಲಿ ಇರಬೇಕಾದಂತಹ ಸಾಮಾನ್ಯ ಮೌಲ್ಯಗಳು ಮತ್ತು ಕಲಿಕೆಗಳು. ಮೊದಲು ಅವರು ಅದನ್ನು ನಮಗೆ ತರಬೇತಿಯ ಕೊಡ್ತಾ ಬಂದರು. ತಿಂಗಳಲ್ಲಿ 1 ದಿನ ಎಲ್ಲರನ್ನ ಸೇರಿಸಿ ಏನೇನು ಮೌಲ್ಯಗಳನ್ನು ನಾವು ಮಕ್ಕಳಲ್ಲಿ ಕೊಡಬೇಕು, ಮೊದಲನೇದಾಗಿ ಶಿಕ್ಷಣದ ಜೊತೆಗೆ ಮೌಲ್ಯಗಳನ್ನು ಎಷ್ಟು ಮಟ್ಟಿಗೆ ಬೆಳೆಸ್ತಾ ಹೋಗಬೇಕು ಅಂತ ನಮಗೆ ತಿಂಗಳಲ್ಲಿ 1 ದಿನ ಅವರು ತರಬೇತಿಯನ್ನು ಕೊಡ್ತಾ ಬಂದರು. ಆ ತರಬೇತಿಯನ್ನು ಪಡೆದಂತಹ ನಾವು ಮತ್ತು ನಮ್ಮ ಶಿಕ್ಷಕರು ಪ್ರತಿದಿನ ಸುಮಾರು 1.5 ಗಂಟೆಗಳ ಅವಧಿಯಲ್ಲಿ ಅರ್ಧ ಗಂಟೆಯನ್ನು ನಾವು ಈ ಕಲಿಕಾ ಕೇಂದ್ರದ ಶಿಕ್ಷಣಕ್ಕೆ ಮೀಸಲಿಟ್ವಿ. ಇಲ್ಲಿ ಪ್ರಾರ್ಥನೆ ಇರ್ಬೋದು, ದೇವ ಪ್ರಾರ್ಥನೆ ಇರ್ಬೋದು, ಮತ್ತು ಶಾರದೆ ಹಾಡಿರ್ಬೋದು, ಮತ್ತು ಕಬೀರರ ದೋಹೆಗಳು, ಸರ್ವಜ್ಞನ ವಚನಗಳು, ಹಾಗೆ ನಮ್ಮ ಇಡೀ ದೇಶದ ದಿನ ಅಥವಾ ತಿಂಗಳಿಗೆ 1 ಕ್ಷೇತ್ರಗಳ ಕ್ಷೇತ್ರ ಪರಿಚಯ, ಹೀಗೆ ಒಂದೊಂದೇ ಮಾಡ್ತಾ ಬಂದ್ವಿ. ಈ 3.5 ವರ್ಷಗಳಲ್ಲಿ ನಮ್ಮ ಮಕ್ಕಳಲ್ಲಿ ಆದಂತಹ ಮತ್ತು ನಮ್ಮ ಶಿಕ್ಷಕರಲ್ಲಿ ಆದಂಥ ಬದಲಾವಣೆ ನಿಜವಾಗ್ಲೂ ಗಮನಾರ್ಹ ಅಂತಲೇ ಹೇಳ್ಬೋದು. ಪ್ರತಿದಿನ ಹಣೆಗೆ ಬಟ್ಟನ್ನು ಇಡುವಂಥದ್ದು, ಕುಂಕುಮವನ್ನು ಇಡ್ತಾ ಬರೋದು, ಪ್ರತಿದಿನ ಹಿರಿಯರಿಗೆ ಕಾಲು ನಮಸ್ಕಾರವನ್ನು ಮಾಡುವಂಥದ್ದು, ಇದೆಲ್ಲ ಅಭ್ಯಾಸವನ್ನು ಮಾಡ್ತಾ ಬಂತ ನಮ್ಮ ಹಳ್ಳಿಗಳಲ್ಲಿ ಜನ ಎಷ್ಟು ಖುಷಿಯಾಗಿದ್ದಾರೆ ಅಂದರೆ, ಆ 7 ಗ್ರಾಮಗಳಲ್ಲಿ ಈಗ ನಾನು ಹೋದರೂ ಅಷ್ಟು, ನಮ್ಮ ಶಿಕ್ಷಕರು ಹೋದರೂ ಅಷ್ಟೇ ತುಂಬ ಗೌರವವನ್ನು ಕೊಡ್ತಾ ಇದ್ದಾರೆ. ಮಕ್ಕಳಲ್ಲಿ ತುಂಬ ಬದಲಾವಣೆಗಳಾಗ್ತಾ ಇದೆ. ಹಾಗೆ ನಮ್ಮಲ್ಲಿ ಮನೆಯಲ್ಲೂ ಸಹ ಆ ಮಕ್ಕಳ ಒಂದು ಮಾತಿನಿಂದ ಬಹಳ ಬದಲಾವಣೆಗಳಾಗ್ತಾ ಇದೆ. ಮೊದಲು ಹಿಂದೆ ತಿರುಗೆಲ್ಲ ಮಾತಾಡೋರು, ಆಮೇಲೆ ನಾವು ಹೇಳಿದ ಮಾತಿಗೆ ಮರ್ಯಾದೆ ಕೊಡ್ತಾ ಇರಲಿಲ್ಲ, ಗೌರವ ಕೊಡ್ತಾ ಇರಲಿಲ್ಲ. ಆದರೆ ಈಗ ಅವ್ರ ಮಕ್ಕಳು ತುಂಬ ಬದಲಾವಣೆ ಆಗಿದೆ. ಏನು ಹೇಳಿದ್ರು ಕೇಳ್ತಾರೆ, ಹಿರಿಯರಿಗೆ ಗೌರವವನ್ನು ಕೊಡ್ತಾರೆ. ಹಾಗೆ ಮತ್ತು ನಮ್ಮಲ್ಲೂ ಸಹ ಕೆಲವೊಂದು ಮಾತಾಡೋ ರೀತಿಯಲ್ಲಿರ್ಬೋದು, ಇವರೆಲ್ಲವಲ್ಲೂ ಸಹ ಬದಲಾವಣೆಯನ್ನು ಮಕ್ಕಳು ಬಯಸ್ತಾ ಇದ್ದಾರೆ ಅಂತ ಅಲ್ಲಿನ ಹಿರಿಯರು ಹೇಳ್ತಾರೆ. ಜೊತೆಗೆ ಅಲ್ಲಿ ಶಾಲೆ ಶಿಕ್ಷಕರು ಸಹ ಬಹಳ ಖುಷಿ ಪಡ್ತಾ ಇದ್ದಾರೆ. ಯಾವುದೇ ಕಾಂಪಿಟೇಷನ್ಗಳನ್ನು ಮಾಡಿದ್ರು ಅಲ್ಲಿ ನಮ್ಮ ಕಲಿಕಾ ಕೇಂದ್ರದ ಮಕ್ಕಳೇ ಮುಂದಿರ್ತಾರೆ. ದೇಶಭಕ್ತಿ ಗೀತೆ ಇರ್ಬೋದು, ಅಭಿನಯ ಗೀತೆ ಇರ್ಬೋದು, ಭಜನೆ ಇರ್ಬೋದು, ಯಾವುದೇ ಕಾರ್ಯಕ್ರಮ ಮಾಡಲಿ ಅಲ್ಲಿ ಯಾವಾಗಲೂ ಫಸ್ಟ್ ಅಂದರೆ ಈ ಕಲಿಕಾ ಕೇಂದ್ರದಲ್ಲಿ ಅಭ್ಯಾಸ ಮಾಡ್ತಾ ಇರುವಂಥ ಮಕ್ಕಳು. ಹೀಗಾಗಿ ಶಾಲೆಯ ಶಿಕ್ಷಕರೇ ಸಹ ನಮ್ಮ ಕಲಿಕಾ ಕೇಂದ್ರದ ಶಿಕ್ಷಕರನ್ನ ಕರೆಸಿ ಎಷ್ಟೋ ಮಾತಾಡಿದ್ದಾರೆ. ಇದನ್ನು ಇನ್ನೂ ಮುಂದುವರಿಸಿ, ನಾವು ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಡ್ತೀವಿ, ಹಾಗಾಗಿ ಇದನ್ನು ಹೆಚ್ಚು ಮುಂದುವರಿಸ್ತಾ ಹೋಗಿ ಅಂತೇಳಿ ನಮ್ಮನ್ನು ಕರೆಸಿ ಮಾತಾಡಿದ್ದಾರೆ. ಮತ್ತು ಮಕ್ಕಳ ಶಿಕ್ಷಕರನ್ನ ಕರೆಸಿ ಮಾತಾಡಿದ್ದಾರೆ. ತುಂಬ ಬದಲಾವಣೆ ಆಗ್ತಾ ಇದೆ. ಈಗ ಇದು ಹೀಗೆ ಮುಂದುವರಿಯಲಿ. ತುಂಬ ಕಡೆ ಇದು ಮತ್ತಷ್ಟು ಬೆಳವಣಿಗೆಯನ್ನು ಹೊಂದಿ ಶಿಕ್ಷಕರಿಗೆ ಮತ್ತು ಅಲ್ಲಿನ ಮಕ್ಕಳಿಗೆ, ನಮ್ಮ ಹಳ್ಳಿಗಾಡಿನ ಮಕ್ಕಳಿಗೆ, ಜೊತೆಗೆ ಸಂಸ್ಕೃತಿಯಲ್ಲಿ ಹಿಂದುಳಿತಾ ಇರುವಂತಹ ನಮ್ಮ ಮಕ್ಕಳಿಗೆಲ್ಲ ಇದು ತುಂಬ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತಾ, ಜನಜಾಗರಣ ಟ್ರಸ್ಟ್ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಎಲ್ಲ ನಮ್ಮ ಕಲಿಕಾ ಕೇಂದ್ರದ ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.
Namaste. My name is Chaitali Sawan. I had experience of 2.5 years in this trust. I am going to share my experience to you all, what I had learned here. This had been helped me a lot, not only for me, the people, those who come from villages, not only here, cities, around cities of Mysore, Bannur and all. This had been helped the children which I teach for them. I have learned how to respect, how to teach the children very well here. This just had been helped me a lot. This just helps the people, those who are in poor, who are in needy people. This had been helped many things in education, other activities. Not only in education, it had been helped in activities like giving respect, games, everything. The people had learned so many, not only people had learned so many things. We will come here every month once, first week of Sunday. We had learned so many things here. I am very thankful to this trust and our representative Girish sir. I am very thankful to them. They had given me an opportunity to do work here as a student, as a teacher. I will teach the students near her home. My tuition center is at Raghavendra Nagar, Mysore. My tuition name is Bellavadi Mallamma Kalika Kendra. My tuition students had learned many things here. So from their side, I am thankful to all the trust members. ಮೈಸೂರು ನಗರದಲ್ಲಿರುವ ಶ್ರೀ ಜನಜಾಗರಣ ಟ್ರಸ್ಟಿನ ಅಧ್ಯಕ್ಷನಾಗಿ ಈ ಒಂದು ಟ್ರಸ್ಟಿನ ಕಾರ್ಯಚಟುವಟಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಸಂತೋಷ ಪಡ್ತೇನೆ. 1978ನೇ ಇಸ್ವಿಯಲ್ಲಿ ಈ ಟ್ರಸ್ಟನ್ನು ಪ್ರಾರಂಭ ಮಾಡಲಾಯಿತು. ಆನಂತರ ಟ್ರಸ್ಟನ್ನು ರಿಜಿಸ್ಟರ್ ಆದಂಥ ಟ್ರಸ್ಟಿಗೆ 12A ಮತ್ತು 80G ಈ ಎರಡನ್ನು ನಾವು ಇನ್ಕಮ್ ಟ್ಯಾಕ್ಸ್ ಇಲಾಖೆಯಿಂದ ಪಡೆದಿದ್ದೇವೆ. ಪ್ರಮುಖವಾಗಿ ಕರೋನಾ ಸಂದರ್ಭದಲ್ಲಿ ನಾವು ಹಲವಾರು ಚಟುವಟಿಕೆಗಳನ್ನ ನಾವು ಮಾಡಿದೋ ಸುಮಾರು 75 ಲಕ್ಷ ರೂಪಾಯಿ ಅಷ್ಟು ಹಣವನ್ನು ಸಂಗ್ರಹ ಮಾಡಿ ಅಷ್ಟು ಹಣವನ್ನು ನಾವು ಖರ್ಚು ಮಾಡಿದ್ದೇವೆ. ಸೇವಾ ಬಸ್ತಿ, ನಾವು ಸ್ಲಮ್ ಅಂತ ಏನು ಹೇಳ್ತೇವೆ, ಸೇವಾ ಬಸ್ತಿಗಳು ಅಂತ ನಾವು ಕರಿತೇವೆ. ಆ ಸೇವಾ ಬಸ್ತಿಗಳಲ್ಲಿ ಈಚೆ ಕಲಿಕಾ ಕೇಂದ್ರಗಳನ್ನು ನಡೆಸ್ತಾ ಇದ್ದೇವೆ. ಈಗ ಸುಮಾರು 500 ಕಲಿಕಾ ಕೇಂದ್ರಗಳು ನಡೀತಾ ಇದ್ದಾವೆ. ಅದರ ಪ್ರಯೋಜನವನ್ನು ಸುಮಾರು 12,000 ಮಕ್ಕಳು ಪಡಿತಾ ಇದ್ದಾರೆ. ಮಹಿಳಾ ಸ್ವಾವಲಂಬನೆಯ ದೃಷ್ಟಿಯಿಂದ ಅವರಿಗೆ ಟೈಲರಿಂಗು ಹಾಗೂ ಕಂಪ್ಯೂಟರ್ ಶಿಕ್ಷಣವನ್ನು ನಾವು ಕೊಡ್ತೇವೆ. ಈ ಒಂದು ಸಂಜೆ 2 ಗಂಟೆ ನಡೆಯುವಂಥ ಒಂದು ಕಲಿಕಾ ಕೇಂದ್ರದ ಕಾರ್ಯಕ್ರಮದಲ್ಲಿ ಸುಮಾರು ಮುಕ್ಕಾಲು ಗಂಟೆ ಅವರ ಶಾಲೆಯ ಪಠ್ಯದ ವಿಚಾರವಾಗಿ ಪಾಠಗಳಾಗ್ತವೆ, ಮನೆ ಪಾಠದ ರೀತಿಯಲ್ಲಿ. ಆ ನಂತರ ಸಂಸ್ಕಾರದ ವಿಚಾರದಲ್ಲಿ ತುಂಬ ಚಟುವಟಿಕೆ ಆಗ್ತವೆ. ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಇದು ಸಮಾಜಕ್ಕೆ ಮಾಡ್ತಿರೋ ಕಾರ್ಯಕ್ರಮಕ್ಕೆ ಸಮಾಜನೇ ಇದನ್ನು ಬೆಂಬಲಿಸಬೇಕು. ಆ ನಿಟ್ಟಿನಲ್ಲಿ ನಾವು ಇದುವರೆಗೂ ಎಲ್ಲ ಒಂದು ಸಂಘ ಸಂಸ್ಥೆಗಳಿರ್ಬೋದು, ಅಥವಾ ವ್ಯಾಪಾರಿ ಸಂಸ್ಥೆ ಇರ್ಬೋದು, ಕೈಗಾರಿಕೆಗಳಿರ್ಬೋದು, ಅಥವಾ ದಾನಿಗಳಿರ್ಬೋದು, ಇವರ ಒಂದು ಸಹಕಾರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡ್ಬಂದಿದ್ದೀವಿ. ಇನ್ನು ಮುಂದೇನೂ ಈ ಕಾರ್ಯಕ್ರಮಗಳು ಸಮಾಜದಿಂದಲೇ ನಡೀಬೇಕು. ಮತ್ತು ನಮ್ಮ ಚಟುವಟಿಕೆಗಳು ಮೊದಲು 100-150 ಕಲಿಕಾ ಕೇಂದ್ರಗಳಿದ್ದದ್ದು ಈಗ 500 ತನಕ ಬಂದುಬಿಟ್ಟಿದ್ದೀವಿ. ಇಷ್ಟೆಲ್ಲ ಮಾಡಬೇಕು ಅಂತಾದರೆ ನಮಗೆ ವರ್ಷಕ್ಕೆ 80 ಲಕ್ಷದಿಂದ 1 ಕೋಟಿ ರೂಪಾಯಿ ಅಷ್ಟು ಹಣದ ಅಗತ್ಯತೆ ಇರುತ್ತೆ. ಇದೆಲ್ಲ ಸಮಾಜ ಸ್ಪಂದಿಸಿದರೆ ಮಾತ್ರ ಮಾಡಲಿಕ್ಕಾಗುವಂಥ ಕೆಲಸ. ಸಮಾಜ ಯಾವತ್ತೂ ಸ್ಪಂದಿಸಿದೆ, ಇನ್ನು ಮುಂದೇನೂ ಸ್ಪಂದಿಸಬೇಕು. ನಾನು ದಾನಿಗಳಲ್ಲಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳು, ಕೈಗಾರಿಕೆಗಳು, ವ್ಯಾಪಾರಸ್ಥರು ಎಲ್ಲರನ್ನೂ ನಾನು ಪ್ರಾರ್ಥನೆ ಮಾಡೋದೇನಂತಂದರೆ, ನೀವು ನಮ್ಮ ಜೊತೆ ಕೈ ಜೋಡಿಸಿ ಈ ಉತ್ತಮ ಕೆಲಸಕ್ಕೆ ನೀವು ನಮ್ಮ ಜೊತೆ ಬೆಂಬಲವಾಗಿ ನಿಲ್ಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ.